ನಮಸ್ತೆ ಸ್ನೇಹಿತರೆ. ನಾನು ನಂದು ನನ್ನಿಂದಲೇ ನಾನಿದ್ದರೆ ಎಲ್ಲ ಎಂಬ ಅಹಂಕಾರ ತಲೆಗೆ ಏರಿಸಿಕೊಂಡವನಿಗೆ ಯಾವತ್ತೂ ಕೂಡ ತನ್ನ ತಪ್ಪಿನ ಅರಿವಾಗೋದೇ ಇಲ್ಲ. ಕೋಳಿ ಕೂಗಿದರೆ ಮಾತ್ರ ಬೆಳಗಾಗತ್ತೆ ಎಂದು ತಿಳಿದುಕೊಳ್ಳುವ ಮೊದಲು ಸಮಯ ಆಗಿದ್ದಕ್ಕೆ ಕೋಳಿ ಕೂಗಿದ್ದು ಎನ್ನುವ ಒಂದು ವಾಸ್ತವ ಸತ್ಯವನ್ನು ತಿಳ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಭಗವಂತನ ಕಾರಣ, ಭಗವಂತನ ವಿನಃ ಬೇರೇನೂ ಇಲ್ಲ. ಆತನ ಅಪ್ಪಣೆಯಿಂದಲೇ ಪ್ರತಿಯೊಂದು ಜೀವಿಗಳು, ಜೀವಾತ್ಮಗಳು ಇರ್ತಕ್ಕಂತಹದ್ದು ಎಂಬ ಒಂದು ಸತ್ಯವನ್ನ ನಾವು ತಿಳಿದುಕೊಂಡಾಗ ಜೀವನದ ದಾರಿ ಸುಲಭವಾಗ್ತಾ ಹೋಗುತ್ತೆ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪರಿಹಾರದ ಬಗ್ಗೆ ತಿಳಿತಾ ಹೋಗೋಣ. ಅದರಲ್ಲೂ ಆಷಾಢ ಮಾಸ ಬಂದೇ ಬಿಡ್ತು. ಈ ಒಂದು ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಕ್ರವಾರದ ದಿನ ನೀವು ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಸರಿ, ಹಾಗಾದರೆ ಬನ್ನಿ. ಮಾಡುವ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಇದ್ದು, ಏಕಾಗ್ರತೆ ಇದ್ದು, ಪ್ರಯತ್ನ ಸತತವಾಗಿತ್ತು ಅಂದ್ರೆ ದೈವ ಬಲವು ತಾನಾಗಿ ಒಲಿದು ಬರುತ್ತೆ. ಹೌದು ಸ್ನೇಹಿತರೆ, ಎಷ್ಟೋ ಜನರು ಒದ್ದಾಡ್ತಾ ಇರ್ತಾರೆ. ಏನು ಮಾಡಿದ್ರು, ಎಷ್ಟೇ ಮಾಡಿದ್ರು ಕೂಡ ದೇವರ ಅನುಗ್ರಹವೇ ಸಿಗ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಕಷ್ಟಗಳಂತೂ ಕಳೀತಾನೆ ಇಲ್ಲ. ಹಾಗೂ ಏನೇ ಮಾಡಿದ್ರು ಕೂಡ ಕೈಯಲ್ಲೇ ದುಡ್ಡು ನಿಲ್ತಾ ಇಲ್ಲ. ಈ ರೀತಿಯಾಗಿ ಹಲವಾರು ಕಾರಣಗಳು ಪ್ರತಿಯೊಬ್ಬರ ವ್ಯಕ್ತಿಯ ಜೀವನದಲ್ಲೂ ಇದ್ದೇ ಇರತ್ತೆ. ಒಂದು ಕಾರಣ ಮುಗೀತು, ಒಂದು ಕಷ್ಟ ಮುಗೀತು ಅಂದ್ರೆ ಮತ್ತೊಂದು ಕಷ್ಟ ಬರ್ತಾನೆ ಇರತ್ತೆ. ಹೀಗಂತ ನಮ್ಮ ದೇಹ ಇರೋವರೆಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಆದರೆ ಈ ಒಂದು ಕಷ್ಟವನ್ನು ಎದುರಿಸಬೇಕು ಅಂದ್ರೆ ನಾವು ಭಗವಂತನ ಮೊರೆ ಹೋಗಲೇಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆ ಪುನಸ್ಕಾರದ ಹಿಂದೆ ಒಂದು ಬಲವಾದಂತಹ ಶಕ್ತಿ ಇರತ್ತೆ. ಈ ಶಕ್ತಿ ನಮ್ಮನ್ನು ಮುಂದೆ ಕಾಯ್ತಾ ಹೋಗತ್ತೆ. ಆದರೆ ಇದಕ್ಕಾಗಿ ನಮಗೆ ತಾಳ್ಮೆ ಇರಬೇಕು ಮತ್ತು ನಂಬಿಕೆ ಇರಬೇಕು. ಮತ್ತು ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಯಲ್ಲೂ, ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಆ ಕೃಷ್ಣ ಭಗವಂತನನ್ನೇ ಕಾಣ್ತಾ ಹೋಗ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಮಾಡುವಂತ ಕೆಲಸಕ್ಕೂ ಹಾಗೂ ನಾವು ಮಾಡುವಂತ ಪೂಜೆಗೂ ಒಂದು ಬೆಲೆ ಎನ್ನುವುದು ಸಿಗ್ತಾ ಹೋಗತ್ತೆ. ಹೀಗಿರಬೇಕಾದ್ರೆ ನಮ್ಮ ಜೀವನದಲ್ಲಿ ನಾವು ಬದಲಾವಣೆಯನ್ನ ಕಾಣಬೇಕು ಅಂದ್ರೆ ಅದರಲ್ಲೂ ಈಗ ಆಷಾಢ ಮಾಸ ಬಂದೇ ಬಿಡ್ತು. ಈ ಒಂದು ಮಾಸದಲ್ಲಿ ನಾವು ವಿಶೇಷವಾಗಿ ಶುಕ್ರವಾರ ದಿನ ಮಹಾಲಕ್ಷ್ಮಿ ಆರಾಧನೆಯನ್ನು ಕೈಲಾದಷ್ಟು ಮಟ್ಟಿಗೆ, ಸಾಧ್ಯವಾದಷ್ಟು ಮಟ್ಟಿಗೆ ಮನಪೂರ್ವಕವಾಗಿ ನಾವು ಪೂಜೆ ಮಾಡ್ತಾ ಹೋಗ್ಬೇಕು. ನಮ್ಮ ಮನೆಗಳಲ್ಲಿ ತುಂಬಾ ಕಷ್ಟ ಇದೆ, ನನಗೆ ಆ ಪೂಜೆ ಈ ಪೂಜೆ ಮಾಡೋದಕ್ಕೆ ಆಗಲ್ಲ ಅನ್ನೋರು ಸರಳವಾಗಿ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನಾದ್ರೂ ಮಾಡೋದ್ರಿಂದ ನೀವು ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರಬಹುದು. ದೇವರು ಯಾವುದೇ ರೀತಿಯಾದಂತಹ ಆಡಂಬರವನ್ನ ಬಯಸೋದಿಲ್ಲ. ಯಾವುದೇ ರೀತಿಯಾದಂತಹ ಐಷಾರಾಮಿ ವಸ್ತುಗಳನ್ನ, ಬೆಲೆ ಬಾಳುವಂತಹ ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿ ಅಂತ ಎಂದು ಹೇಳೋದಿಲ್ಲ. ಆತ ಕೇಳೋದು ಒಂದೇ, ಮನಸ್ಪೂರ್ವಕವಾದಂತಹ ಪ್ರೀತಿ ಇರ್ತಕ್ಕಂತಹ ಭಕ್ತಿ, ಶುದ್ಧವಾಗಿರ್ತಕ್ಕಂಥ ಭಾವ. ಹೌದು, ಈ ಒಂದು ಶುದ್ಧ ಭಾವ ಭಕ್ತಿಯಿಂದ ನೀವು ಮಾಡಿರ್ತಕ್ಕಂಥ ಸರಳ ಪೂಜೆಯು ಕೂಡ ಅತ್ಯಂತ ಶ್ರೇಷ್ಠವಾಗ್ತಾ ಹೋಗುತ್ತೆ. ನೀವು ಏನೇ ಮಾಡಿದ್ರು ಕೂಡ ಒಂದು ಹೂವನ್ನು ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದ್ರೆ ನಿಮ್ಮ ಪೂಜೆ ಫಲ ಸಂತೃಪ್ತವಾಗ್ತಾ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಈ ಒಂದು ದಿನ, ಶುಕ್ರವಾರದ ದಿನ, ಈ ಒಂದು ಮಾಸದಲ್ಲಿ ಮಹಿಳೆಯರು ತಮ್ಮ ಮನೆಗಳಲ್ಲಿ ಬಡತನವನ್ನು ಕಾಣಬಾರ್ದು ಹಾಗೂ ಯಾವುದೇ ರೀತಿಯಾದಂಥ ಧಾನ್ಯದ ಕೊರತೆ ಉಂಟಾಗಬಾರ್ದು ಅಂತ ಹೇಳಿ ಹಲವಾರು ರೀತಿಯಾದಂಥ ಪೂಜೆಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಲಕ್ಷ್ಮಿ ಅಂದ್ರೆ ಏನು ಅಂತಂದ್ರೆ ಹಣ ಅಂತ ಅನ್ಕೊತೀವಿ. ನನ್ನ ಜೀವನದಲ್ಲಿ ಕಷ್ಟ ಇದೆಯಾ, ಹೌದು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಲಕ್ಷ್ಮೀ ದೇವಿ ಅನುಗ್ರಹವಿಲ್ಲ ಅಂತ ಹೇಳ್ಕೊತೀವಿ. ಆದರೆ ನಮ್ಮಲ್ಲಿ ಹಣವಿಲ್ಲದೆ ಇರಬಹುದು, ಆದರೆ ಪ್ರೀತಿಗೆ ಕೊರತೆ ಇರೋದಿಲ್ಲ, ಹಾಗೂ ವಿಶ್ವಾಸಕ್ಕೆ ಕೊರತೆ ಇರೋದಿಲ್ಲ, ನಂಬಿಕೆಗೆ ಕೊರತೆ ಇರೋದಿಲ್ಲ. ನಾವು ಕಷ್ಟಪಟ್ಟು ದುಡಿತೀವಿ. ಇದನ್ನೇ ನಾವು ಶುದ್ಧವಾದ ಲಕ್ಷ್ಮೀ ದೇವಿ ಅಂತ ಹೇಳ್ತೇವೆ. ಆ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದಕ್ಕೆ ನಮ್ಮ ಮನೆಗಳಲ್ಲಿ ನೆಮ್ಮದಿ ಇರತ್ತೆ. ದುಡ್ಡಿಲ್ಲ ಅಂದ್ರೂ ಕೂಡ ಮನಸ್ಸಿನಲ್ಲಿ ಒಂದು ಭಾವನೆ ಇರತ್ತೆ, ಶುದ್ಧವಾದಂತಹ ಒಂದು ನಂಬಿಕೆ ಇರತ್ತೆ. ಎಲ್ಲವನ್ನು ದೇವರು ನೋಡ್ಕೊಳ್ತಾನೆ ಅನ್ನೋ ಒಂದು ದೃಢವಾದಂತಹ ಸಂಕಲ್ಪ ನಮ್ಮ ಮನಸ್ಸಿನಲ್ಲಿ ಇರತ್ತೆ. ಹಾಗೂ ಯಾವುದೇ ರೀತಿಯಾದಂತಹ ಬೇರೆಯವರ ಮನಸ್ಸಿಗೆ ನಾವು ಕೆಟ್ಟದನ್ನ ಮಾಡಿದೀವಿ ಎಂಬ ಒಂದು ಅಳುಕು ಕೂಡ ನಮ್ಮಲ್ಲಿ ಕಾಡೋದಿಲ್ಲ. ಹಾಗೂ ಇಂತಹ ಒಂದು ಜೀವನವನ್ನ ನಾವು ಲಕ್ಷ್ಮೀ ದೇವಿಯ ಒಂದು ಅನುಗ್ರಹವಂತಾನೆ ಹೇಳಬಹುದು. ಹಾಗೂ ಸುಮಾರು ಜನರಿಗೆ ಬೇಕಾದಷ್ಟು ದುಡ್ಡು ಇರತ್ತೆ, ಆದ್ರೆ ಅದನ್ನ ಬಳಸ್ತಕ್ಕಂತಹ ಜಾಣ್ಮೆ ಇರೋದಿಲ್ಲ. ಅದು ವ್ಯರ್ಥವಾಗಿ ಹಣವನ್ನ ಖರ್ಚು ಮಾಡ್ತಾ ಇರ್ತಾರೆ. ಹಾಗೂ ಸುಮಾರು ದುಡ್ಡಿರತ್ತೆ, ಆದ್ರೆ ಆರೋಗ್ಯವೇ ಸರಿ ಇರೋದಿಲ್ಲ. ಹೀಗಿದ್ದಾಗ ಎಷ್ಟು ಹಣವಿದ್ದರೆ ಏನು ಅಲ್ವಾ, ನಿಜವಾದ ಲಕ್ಷ್ಮಿಯ ಅನುಗ್ರಹ ಅವರಿಗೆ ಇರೋದೇ ಇಲ್ಲ. ಹೀಗಿರುವಾಗ ನಮ್ಮ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ, ನಮ್ಮ ಪ್ರತಿಯೊಂದು ಆಲೋಚನೆಯಲ್ಲೂ ಕೂಡ ಲಕ್ಷ್ಮಿಯ ಒಂದು ವಾಸವಿರತ್ತೆ. ಇಂತಹ ಮನೆಗಳಲ್ಲಿ, ಯಾರ ಮನೆಗಳಲ್ಲಿ ಈ ಒಂದು ಲಕ್ಷ್ಮೀ ದೇವಿಯ ವಾಸವಿರುತ್ತೋ ಅಂತಹ ಮನೆಗಳಲ್ಲಿ ಗುರು ಭಕ್ತಿಗೆ ಎಂದೂ ಕೊರತೆ ಇರೋದಿಲ್ಲ. ಹೀಗಿರಬೇಕಾದ್ರೆ ಈ ಒಂದು ಅದ್ಭುತ ಲಕ್ಷ್ಮಿ ಕಟಾಕ್ಷವನ್ನು ನಾವು ಇನ್ನೂ ಹೆಚ್ಚಾಗಿ ಪಡಿಬೇಕು ಅನ್ನೋದಾದ್ರೆ, ಲಕ್ಷ್ಮಿ ಅನುಗ್ರಹವನ್ನು ನಾವು ಪಡಿಬೇಕು ಅನ್ನೋದಾದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ. ನೀವು ಈ ಒಂದು ಮಾಸದಲ್ಲಿ ಪ್ರತಿ ಶುಕ್ರವಾರ ಸಾಧ್ಯವಾದರೆ ಅಥವಾ ಪ್ರತಿ ದಿನವನ್ನು ಕೂಡ ನೀವು ಮಾಡಬಹುದು. ಸಂಕಲ್ಪ ಪೂರ್ವಕವಾಗಿ 21 ದಿನವಾದರೂ ಮಾಡಿ ಅಥವಾ 4 ಶುಕ್ರವಾರವಾದರೂ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಯ ಒಂದು ಸಾಧ್ಯವಾದ ಮಟ್ಟಿಗೆ ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಿ. ತುಪ್ಪದ ದೀಪವನ್ನು ಬೆಳಗಿಸಿ.
6 ಗಂಟೆಯ ಒಳಗೆ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯವಾದರೆ ಅಥವಾ ಬೆಳಗಿನ ಜಾವ 6 ಗಂಟೆಯ ಒಳಗೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಕನಕದಾರ ಸ್ತೋತ್ರವನ್ನು ಹೇಳಿ ಹಾಗೂ ಲಲಿತಾ ಸಹಸ್ರನಾಮಗಳನ್ನು ಹೇಳ್ತಾ ಹೋಗಿ. ಸರಳವಾಗಿ ಇಷ್ಟು ಮಾಡಿದರೆ ಸಾಕು, ಅದ್ಭುತವಾದಂತಹ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಹಾಗೂ ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಬಳಿ ಒಂದು ಚಿಕ್ಕ ಕೆಲಸವನ್ನ ಮಾಡಬೇಕು. ಅದುವೇ ತುಪ್ಪದ ದೀಪವನ್ನು ಹಚ್ಚಬೇಕು. ಹಾಗೂ ಪ್ರತಿನಿತ್ಯ ಸ್ವಲ್ಪ ನೀರಿಗೆ ಹಾಲನ್ನು ಬೆರೆಸಿ ನೀವು ತುಳಸಿ ಗಿಡಕ್ಕೆ ಹಾಕೋದ್ರಿಂದಲೂ ಕೂಡ ಮಹಾಲಕ್ಷ್ಮಿ ಸಂತೃಪ್ತರಾಗ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ವಿಶೇಷವಾಗಿರ್ತಕ್ಕಂಥ ಪರಿಹಾರದ ಬಗ್ಗೆ ನೋಡೋದಾದರೆ, ಯಾರ ಮನೆಗಳಲ್ಲಿ ಯಾವಾಗಲೂ ಒಂದು ಕಲಹ, ಮನಸ್ತಾಪ ಅಥವಾ ಮನಸ್ಸಿನಲ್ಲಿ ಮಾನಸಿಕವಾಗಿ ಬೇಜಾರು ಕಾಡ್ತಾ ಇದೆ, ನೀವು ಈ ಒಂದು ಮಾಸದಲ್ಲಿ ಚಿಕ್ಕ ಪರಿಹಾರವನ್ನ ಮಾಡಬಹುದು. ಅಂದ್ರೆ ಒಂದು ದೀಪವನ್ನ ಹಚ್ಚಿ ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕರಗ್ತಾ ಹೋಗುತ್ತೆ. ಆ ಒಂದು ದೀಪ ಯಾವುದು ಅಂದ್ರೆ ಅದೇ ಕೆಂಪು ಬತ್ತಿಯ ದೀಪ. ಕೆಂಪು ಅಂದರೆ ಒಂದು ಶಕ್ತಿ ಅಂತ ಹೇಳಿ, ಅದೊಂದು ಶಕ್ತಿ ದೇವತೆಗೆ ಮೀಸಲು. ಹೀಗಿರ್ಬೇಕಾದ್ರೆ ಕೆಂಪು ಬತ್ತಿಯಿಂದ ನಾವು ದೀಪವನ್ನು ಬೆಳಗಿಸೋದ್ರಿಂದ ಕಷ್ಟಗಳು ಕರಗತ್ತೆ. ದುರ್ಗಾದೇವಿಗೆ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಈ ದೀಪ. ಹಾಗಾದ್ರೆ ಈ ದೀಪವನ್ನು ಹೇಗೆ ಮಾಡಬೇಕು ಅನ್ನೋದಾದ್ರೆ, ಮೊದಲು ನೀವು ಕುಂಕುಮವನ್ನು ನೀರಿನಲ್ಲಿ ಕಲಸಿಕೊಳ್ಬೇಕು. ಅದರಲ್ಲಿ ದೀಪದ ಬತ್ತಿಯನ್ನು ಅದ್ದಿ ನಂತರ ಅದನ್ನು ಒಣಗಿಸಬೇಕು. ನಂತರ ಈ ಒಂದು ದೀಪಕ್ಕೆ ಈ ಒಂದು ಬತ್ತಿಗಳನ್ನು ಬಳಸಿ ನೀವು ಶುದ್ಧವಾದಂತಹ ತೆಂಗಿನ ಎಣ್ಣೆಯನ್ನು ಬಳಸಿ ಈ ಒಂದು ದೀಪವನ್ನು ಬೆಳಗಬೇಕು. ಇದಕ್ಕೆ ಸ್ವಲ್ಪ ಕರ್ಪೂರದ ಪುಡಿ, ಲವಂಗವನ್ನ ಹಾಕಬೇಕು, ಅಥವಾ ಲವಂಗದ ಪುಡಿ ಇದ್ದರೂ ಕೂಡ ಒಳ್ಳೆಯದು. ಈ ರೀತಿಯಾದಂತಹ ಪದಾರ್ಥಗಳನ್ನು ಬಳಸಿ ನೀವು ದೀಪವನ್ನು ಬೆಳಗೋದ್ರಿಂದ ಪ್ರತಿನಿತ್ಯ ಲಕ್ಷ್ಮೀ ದೇವಿಯ ಮುಂದೆ ಇದನ್ನ ಬೆಳಗಿಸಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಂತಹ ಕಷ್ಟವಿದ್ರೂ ಕೂಡ ಆ ಕಷ್ಟಗಳು ಪರಿಹಾರವಾಗ್ತಾ ಹೋಗುತ್ತೆ. ಅದರಲ್ಲೂ ಆಷಾಢ ಮಾಸವೆಂದರೆ ವಿಶೇಷವಾಗಿರ್ತಕ್ಕಂಥ ಮಾಸ. ಈ ಮಾಸದಲ್ಲಿ ನೀವೇನಾದ್ರೂ ಲಕ್ಷ್ಮೀ ದೇವ ಅನುಗ್ರಹ ಪಡಿಬೇಕು ಅಂದ್ರೆ, ಕಷ್ಟಗಳು ನಿವಾರಣೆ ಆಗ್ಬೇಕು ಅಂದ್ರೆ ಈ ಒಂದು ಕೆಂಪು ಬತ್ತಿಯ ದೀಪವನ್ನ ನೀವು ಬೆಳಗಿಸಬಹುದು. ಇದನ್ನು ಸರಳವಾಗಿ ಯಾರಾದ್ರೂ ಮಾಡಬಹುದು. ಪ್ರತಿನಿತ್ಯ ಭಕ್ತಿಯಿಂದ ಬೆಳಗಿಸಿ ಹಾಗೂ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಹೋಗಿ. ಇದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆ ಆಗತ್ತೆ. ಹಾಗೂ ಬಡತನವಿದ್ರೆ ಬಡತನದಿಂದಲೂ ನೀವು ಪವಾಡದಂತೆ ನಿಮ್ಮ ಜೀವನದಲ್ಲಿ ಸಂತೃಪ್ತಿಯನ್ನು ನೀವು ಕಾಣಬಹುದು. ಹೌದು, ಇವತ್ತಿನ ದಿನ ನಾವು ಸರಳವಾಗಿ ಈ ಒಂದು ಪರಿಹಾರದ ಬಗ್ಗೆ ಹೇಳಿದ್ದೇವೆ. ಈ ಪರಿಹಾರ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಈ ನಮ್ಮ ಚಾನಲ್ಗೆ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇನ್ನೂ ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೇ ಫಾಲೋ ಮಾಡಿ. ಧನ್ಯವಾದಗಳು.